ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಮತಾ ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಮತಾ. ಗೈಸ್ ಬನ್ನಿ ಇವತ್ತಿನ ಸಾಟರ್ಡೆ ವ್ಲಾಗ್ ಹೇಗಿದೆ ಅಂತ ನೋಡೋಣ. ಇವತ್ತು ತುಂಬ ಹೆಲ್ದಿಯಾದ ಒಂದು ಫುಡ್ ರೆಸಿಪಿ ಮಾಡ್ತೀನಿ ಆ್ಯಂಡ್ ಕೂಲ್ ಆಗಿರೋ ಒಂದು ಜ್ಯೂಸ್ ರೆಡಿ ಮಾಡ್ತೀನಿ ಆ್ಯಂಡ್ ಮೆನಿ ಮೋರ್ ಥಿಂಗ್ಸ್. ಯು ಗೈಸ್ ಹ್ಯಾವ್ ಟು ವಾಚ್ ಮೈ ವಿಡಿಯೋ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಡೂಯಿಂಗ್. ಗೈಸ್ ಆಫ್ಟರ್ ಎ ಲಾಂಗ್ ಟೈಮ್ ABC ಜ್ಯೂಸ್ ಕುಡಿತಾ ಇದ್ದೀನಿ. ಆಮ್ಲ, ಬೀಟ್ರೂಟ್, ಕ್ಯಾರೆಟ್ ಜ್ಯೂಸು. ವಿಂಟರ್ ಸೀಸನ್ ಇತ್ತಲ್ಲ, ಸೊ ಅದು ನನಗೆ ಸರಿ ಹೋಗ್ತಾ ಇರಲಿಲ್ಲ, ಕಾಫೆಲ್ಲ ಆಗ್ತಾಯಿತ್ತು, ಅದಕ್ಕೆ ಬಿಟ್ಬಿಟ್ಟಿದ್ದೆ. ಸೊ ನಾವು ಸ್ವಲ್ಪ ಬಿಸಿಲು ಥರ ಫೀಲ್ ಆಗ್ತಾ ಇದೆಯಲ್ಲ, ಅದಕ್ಕೆ ABC ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಕುಡಿತಾ ಇದ್ದೀನಿ. ಆಹಾ ಹುಳಿ ಗೈಸ್, ಇನ್ನೊಂದು ಏನು ಗೊತ್ತಾ, ನನ್ನ ಸ್ಕಿನ್ ಎಲ್ಲ ಸ್ವಲ್ಪ ಡಲ್ ಅನ್ನಿಸ್ತಾ ಇತ್ತು ನಾನು ಎಷ್ಟೇ ಕೇರ್ ತಗೊಂಡ್ರು. ಅದಕ್ಕೆ ಸ್ವಲ್ಪ ABC ಜ್ಯೂಸ್ ಎಲ್ಲ ಕುಡಿದ್ರೆ ಸ್ವಲ್ಪ ಫೇಸ್ ಎಲ್ಲ ಗ್ಲೋ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ಕಣ್ಣು ಹತ್ರ ನೋಡಿ ಸ್ವಲ್ಪ ಪಫಿ ಐಸ್ ಕೂಡ ಬಂದ್ಬಿಟ್ಟಿದೆ. ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಿ, ಬಟ್ ಗೊತ್ತಿಲ್ಲ, ಸ್ವಲ್ಪ ಕೇರ್ ಮಾಡಬೇಕು. ನೆಕ್ ಮೊದಲು ನಂದು ಹಿಂಗಾಗ್ಬಿಟ್ಟಿತ್ತು, ಇವಾಗ ಕರೆಕ್ಟಾಗಿ ಆಗಿದೆ. ನನ್ನ ನೆಕ್ಕೆಲ್ಲ ಬ್ಯಾಕ್ ಬಂದಿದ್ದೀನಿ. ಈ ಬೋನ್ಸ್ ನನಗೆ ಇದ್ರೇ ಸರಿ ಚೆನ್ನಾಗಿ ಕಾಣೋದು, ಸೊ ಬೋನ್ಸ್ನು ಬ್ಯಾಕ್ ಬಂದಿದ್ದೀನಿ. ವೆಯ್ಟ್ ಲಾಸ್ ಏನೋ ಪರವಾಗಿಲ್ಲ, ಮೇಂಟೈನ್ ಮಾಡ್ತಾ ಇದ್ದೀನಿ. ಇವಾಗ ಗ್ಲೋ ಬರಬೇಕು, ಒಂದು ಸ್ವಲ್ಪ ಹೆಲ್ದಿಯಾಗಿ ಕಾಣಿಸ್ಬೇಕು. ಒಂದು ಸ್ವಲ್ಪ ಡಲ್ ಅನ್ನಿಸ್ತಾ ಇದೆ, ಫೇಸ್ ಎಲ್ಲ ಡಲ್ ಅನ್ನಿಸ್ತಾ ಇದೆ, ಈ ಪಫಿ ಐಸ್ ಎಲ್ಲ ಬಂದಿರೋದ್ರಿಂದ. ಸೊ ಕೇರ್ ಮಾಡಬೇಕು. ಸೊ ಅದಕ್ಕೆ ಒಳ್ಳೆ ನೀಟಾಗಿ ಫುಡ್ ಎಲ್ಲ ತಗೋಬೇಕು. ಸೊ ಅದಕ್ಕೆ ಇವಾಗ ನಾನು ABC ಜ್ಯೂಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡೋಣ. ಮೊದಲು ನಾನು ಆ್ಯಪಲ್ಲು, ಬೀಟ್ರೂಟು, ಕ್ಯಾರೆಟ್ ಹಾಕ್ಬಿಟ್ಟು ಮಾಡ್ತಾಯಿದ್ದೆ. ನಿಜ ನನಗೆ ಕುಡಿಯೋಕ್ಕೆ ಆಗ್ತಾ ಇರಲಿಲ್ಲ, ಹೇಗಪ್ಪ ಕುಡಿತಾರೆ ABC ಜ್ಯೂಸ್ನ ಅಂತ ಅನ್ಕೊತಾ ಇದ್ದೆ. ಆಮೇಲಿಂದ ಹೀಗೆ ಗೊತ್ತಾಯಿತು ಆಮ್ಲ ಯೂಸ್ ಮಾಡಬೇಕು ಅಂತ ಹೇಳಿ. ಇವಾಗ ಬೆಟ್ಟದ ನೆಲ್ಲಿಕಾಯಿ ಹಾಕ್ಕೊಂಡು, ಕ್ಯಾರೆಟ್ ಹಾಕ್ಕೊಂಡು, ಬೀಟ್ರೂಟ್ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಆ ಹುಡಿ ಥರ ಇರುತ್ತಲ್ಲ, ಇವಾಗಂತೂ 1 ಲೋಟ ಅಲ್ಲ 2 ಲೋಟ ಬೇಕಾದ್ರೆ ಕುಡಿತೀನಿ, ಆ ಥರ ಆಗ್ಬಿಟ್ಟಿದ್ದೀನಿ. ಟೇಸ್ಟಿಯಾಗಿದೆ. ಇದನ್ನು ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಒಂದು ಯಾವುದೇ ಆದರೂ ಅಷ್ಟೇ, ಒಂದು 21 ಡೇಸ್ ಅಥವಾ 45 ಡೇಸ್ ಆ ಥರ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಆವಾಗ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇವತ್ತು ಮಾಡಿಬಿಟ್ಟು ನಾಳೆ ನೋಡ್ತೀವಿ ಅಂತಂದರೆ ಅದು ಆಗೋದಿಲ್ಲ. ಸ್ವಲ್ಪ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಅದಕ್ಕೆ ನಾನು ರೆಗ್ಯುಲರಾಗಿ ಒಂದು 3 ಮಂತ್ಸ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟು ನೋಡೋಣ, ಒಂದು 45 ಡೇಸ್ ಆದಮೇಲೆ ಹೇಗೆ ಬರುತ್ತೆ ನಂದು ರಿಸಲ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಖಾಲಿ ಮಾಡಿಬಿಟ್ಟೆ. ಆಮ್ಲ ಹಾಕ್ಕೊಂಡು ಮಾಡಿ ಚೆನ್ನಾಗಿರುತ್ತೆ. ಆಮ್ಲ ಯೂಸ್ ಮಾಡಿ ಟ್ರೈ ಮಾಡಿ, ಅಂದರೆ ಬೆಟ್ಟದ ನೆಲ್ಲಿಕಾಯಿ ಯೂಸ್ ಮಾಡಿಕೊಂಡು ABC ಜ್ಯೂಸ್ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಗಾಯ್ಸ್, ಇವಾಗ ನಾನು ಮೆಂತ್ಯ ಸೊಪ್ಪೊಂದು ಗೊಜ್ಜು ಮಾಡ್ತಾ ಇದ್ದೀನಿ.
ಸೊ ಫಸ್ಟು ನೋಡಿ, ಒಂದು ಕಟ್ ಫುಲ್ಲು ಮೆಂತ್ಯ ಸೊಪ್ಪನ್ನ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಾಂಡನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದೇ ಮೇಯ್ನು. ಸೊ ಇದನ್ನೆಲ್ಲ ತೆಗ್ದಾಕಬಾರ್ದು ನಾವು. ಯಾವುದೇ ರೀತಿ ಪಲ್ಯ ಮಾಡಬೇಕಾದ್ರೆ, ಗ್ರೇವಿ ಮಾಡಬೇಕಾದ್ರೆ, ಅಥವಾ ನಾವು ಚಪಾತಿ ರೊಟ್ಟಿಗೆಲ್ಲ ಮಿಕ್ಸ್ ಮಾಡಬೇಕಾದ್ರೆ ಇದನ್ನೆಲ್ಲ ತೆಗಿಬಾರ್ದು. ಇದ್ರ ಸಹಿತ ಇಟ್ಕೊಂಡು ಮೆಂತ್ಯ ಸೊಪ್ಪನ್ನ ನಾವು ಯೂಸ್ ಮಾಡಬೇಕು. ಸೊ ಇವತ್ತು ಬನ್ನಿ ನಾನು ಮೆಂತ್ಯ ಸೊಪ್ಪನ್ನು ಗೊಜ್ಜು ಮಾಡ್ತೀನಿ. ಫಸ್ಟು ಬಾಣಲೆ ಇಟ್ಕೊಂಡಿದ್ದೀನಿ. ಸ್ಟವ್ ಹಚ್ಕೊಳ್ಳೋಣ. ಬಾಣಲೆ ಸ್ವಲ್ಪ ಬಿಸಿಯಾಗಿದೆ. ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನು ಒಂದು 2 to 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಬೇಕು. ಸೊಪ್ಪೆಲ್ಲ ಹುರಿಯೋದಕ್ಕೆ ಟೈಮ್ ತಗೊಳುತ್ತೆ. ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆಗಿದ ತಕ್ಷಣ ನಾವು ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಆನಿಯನ್ನ. ಈ ಆನಿಯನ್ನ ಆ್ಯಡ್ ಮಾಡ್ತೀನಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ಆನಿಯನ್ನ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಆನಿಯನ್ನು ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಆ ಗ್ರೇವಿ ತಿನ್ನುವಾಗ ಮಧ್ಯ ಆನಿಯನ್ನು ಕರ್ಮ್ ಅಂತ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಪರ್ಟಿಕ್ಯುಲರ್ಲಿ ಈ ಮೆಂತ್ಯ ಸೊಪ್ಪು ಗೊಜ್ಜಿಗೆ ಆನಿಯನ್ನು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇದು ನನ್ನ ಎಕ್ಸ್ಪೀರಿಯೆನ್ಸು. ಇವಾಗ ಇದನ್ನು ಸ್ವಲ್ಪ ಕೆಂಪಗಾಗಲಿ. ಯಾವಾಗಲೂ ಆನಿಯನ್ ಸ್ವಲ್ಪ ಕೆಂಪಗಾದ್ರೆ ಚೆನ್ನಾಗಿರುತ್ತೆ. ಆನಿಯನ್ ಕೆಂಪಗಾಗಿದೆ. ಇವಾಗ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಕಟ್ಟು ಫುಲ್ಲು ಸೊಪ್ಪು ತಗೊಂಡು ಕಟ್ ಮಾಡಿ ಹಾಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪು ಕಹಿ ಇರುತ್ತೆ. ಸೊ ಅದಕ್ಕೆ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅದೇ ಆಯಿಲ್ನ ಬಿಟ್ಕೊಳ್ಳುತ್ತೆ. ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡಿದ್ರೆ ಆಮೇಲೆ ಗ್ರೇವಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳುಗಳು ಕೂಡ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಅವಾಗಲೇ ಬಾಣಲೆ ತುಂಬ ಇತ್ತು ಎಲ್ಲ, ಇವಾಗ ಮೆತ್ತಗಾಗೋಗ್ತು. ಮೆತ್ತಗಾಗ್ತಾ ಕಡಿಮೆ ಆಗಿಬಿಡುತ್ತೆ. ಸೊ ಅದಕ್ಕೆ ಯಾವಾಗಲೂ ಕಟ್ ಫುಲ್ ತೊಗೊಂಡ್ಬಿಟ್ರೆ ಬೆಸ್ಟು. ಇವಾಗ ಒಂದು ಸ್ವಲ್ಪ ಪ್ಲೇಟ್ ಕವರ್ ಮಾಡ್ತೀನಿ. ಅದೇ ಬೆಂದ್ಕೊಂಡು ಸ್ವಲ್ಪ ಮೆತ್ತಗಾಗಿ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಸೊ ಅಲ್ಲಿ ತನಕ ನೀರೆಲ್ಲ ಸುಂಡ್ಲಿ. ಸೊ ಪ್ಲೇಟ್ ಕವರ್ ಮಾಡೋಣ. ಬನ್ನಿ, ಇದು ಸ್ವಲ್ಪ ನೀರೆಲ್ಲ ಸುಂಡಿ ಸೊಪ್ಪು ಮೆತ್ತಗಾಗೋ ತನಕ ನಾವು ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ. ನೋಡಿ, 4 ಲವಂಗ, ಚಕ್ಕೆ, ಆನಿಯನ್ನು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಟೊಮೆಟೊ ಇವಾಗ ಹಾಕೋತಾ ಇದ್ದೀನಿ. ನೋಡಿ, ಟೊಮೆಟೊ ಹಾಕೋತಾ ಇದ್ದೀನಿ. ಚಕ್ಕೆ ಲವಂಗ ಹಾಕ್ಕೊಂಡೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಆನಿಯನ್ನು, ಯಾವಾಗಲೂ ನಾನು ಒಂದು ಆನಿಯನಲ್ಲಿ 3/4 ಭಾಗದಷ್ಟು ಮಸಾಲೆ ಗ್ರೇವಿಗೆ ಹಾಕ್ಕೊತೀನಿ. ಇವಾಗ ಶುಂಠಿ, ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಎಷ್ಟು ಶುಂಠಿ ತೊಗೊಂಡಿರ್ತೀನಿ ಅದರ ಡಬ್ಬಲ್ ಅಷ್ಟು ಬೆಳ್ಳುಳ್ಳಿ ತೊಗೊತೀನಿ. ಇವಾಗ ಇಲ್ಲಿ ತೆಂಗಿನ ತುರಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಫ್ರೆಶ್ ಕೊಕೊನಟ್ಟು. ಬನ್ನಿ ಇದನ್ನು ಹಾಕೊಳ್ಳೋಣ. ಈಗ ನಮ್ಮದು ಮಸಾಲ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಈ ಮಸಾಲ ಸಾಂಬಾರು ಪುಡಿನ 1 ಸ್ಪೂನ್ ಹಾಕ್ಕೊಳ್ಳೋಣ, ಸಾಕು.
ಇವಾಗ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಗೈಸ್ ನೋಡಿ ಪೇಸ್ಟ್ ರೆಡಿ ಆಗಿದೆ. ಸೇಮ್ ನಮ್ಮ ಮನೇಲಿ ನಾವು ಮಸಾಲೆ ಐಟಮ್ ಮಾಡುವಾಗೆಲ್ಲ ನಾವು ಇದೇ ಥರ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋದು. ಇವತ್ತು ಅಷ್ಟೇ ನಾನು ಹಿಂದಿನ ವ್ಲಾಗಲ್ಲಿ ಬೀಟ್ರೂಟ್ ಗ್ರೇವಿಗೆ ಯೂಸ್ ಮಾಡಿದ್ನಲ್ಲ, ಸೇಮ್ ಮಸಾಲನೇ. ಆಲ್ಮೋಸ್ಟ್ ಮಸಾಲ ಐಟಮ್ ಮಾಡೋದಕ್ಕೆಲ್ಲ ಇದೇ ಥಿಂಗ್ಸ್ನ ಯೂಸ್ ಮಾಡೋದು. ಎಷ್ಟು ಚೆನ್ನಾಗಿ ಬಂದಿದೆ. ಆದರೆ ಈ ಥರ ಬೀಟ್ರೂಟ್ ಗ್ರೇವಿ, ಮೆಂತ್ಯ ಸೊಪ್ಪು ಗ್ರೇವಿ, ಆಮೇಲಿಂದ ಅದು ಎಣ್ಣೆಗಾಯಿ ಬದನೆಕಾಯಿ, ಇದಕ್ಕೆಲ್ಲ ಸ್ವಲ್ಪ ಖಾರ ಪುಡಿ ಕಡಿಮೆ ಮಾಡ್ಕೊಬೇಕು, ಆವಾಗ ಚೆನ್ನಾಗಿರುತ್ತೆ. ತುಂಬ ಖಾರ ಆಗಿಬಿಟ್ರೆ ಚೆನ್ನಾಗಿರಲ್ಲ, ಮೀಡಿಯಮ್ ಆಗಿದ್ರೇ ಚೆನ್ನಾಗಿರೋದು. ಬನ್ನಿ ಇವಾಗ ಸೊಪ್ಪು ಏನಾಗಿದೆ ನೋಡೋಣ. ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಏಕೆಂದರೆ ಮೆಂತ್ಯ ಸೊಪ್ಪಲ್ವಾ, ಸ್ವಲ್ಪ ವಾಸನೆ ಆ್ಯಂಡ್ ಕಹಿ ಕಹಿ ಫೀಲ್ ಆಗಿಬಿಡುತ್ತೆ. ಸೊ ಅದಕ್ಕೆ ಇದನ್ನು ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಳ್ಬೇಕು. ಯೂಶ್ವಲಿ ನನಗೆ ಈ ಸೊಪ್ಪು ತರಕಾರಿ ಇದೆಲ್ಲ ಜಾಸ್ತಿ ಫ್ರೈ ಮಾಡೋದಕ್ಕೆ ಇಷ್ಟ ಇಲ್ಲ, ಏಕೆಂತಂದರೆ ಇದೆಲ್ಲ ವಿಟಮಿನ್ಸ್ ಎಲ್ಲ ಈ ನಾವು ಫ್ರೈ ಮಾಡೋದ್ರಲ್ಲೇ ಹೋಗಿಬಿಡುತ್ತೆ. ಬಟ್ ಸಮ್ ಆಫ್ ದ ಥಿಂಗ್ಸ್ ಏನು ಮಾಡೋದಕ್ಕಾಗಲ್ಲ. ಈ ಕಹಿ ಫೀಲ್ ಆದರೆ ತಿನ್ನೋದಕ್ಕೆ ಸ್ವಲ್ಪ ಇರಿಟೇಟ್ ಆಗುತ್ತೆ, ಆಮೇಲೆ ಗ್ರೇವಿ ಎಲ್ಲ ವೇಸ್ಟ್ ಆಗಿಬಿಡುತ್ತಲ್ಲ. ಸೊ ಅದಕ್ಕೆ ಇದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇನ್ನೊಂದು 2 ಮಿನಿಟ್ಸು. ಗೈಸ್ ಬನ್ನಿ ಇವಾಗ ನೋಡೋಣ ಸೊಪ್ಪು. ನೋಡಿ ನೀರೆಲ್ಲ ಸುಂಡಿದೆ, ತೋರಿಸ್ತೀನಿ ಇದೆ. ಬನ್ನಿ ಮಸಾಲ ಆ್ಯಡ್ ಮಾಡೋಣ. ಬನ್ನಿ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಮಸಾಲ ಹಾಕಿದ್ಮೇಲೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಡಿ. ಇದು ಚೆನ್ನಾಗಿ ಕುದಿಬೇಕು, ಆವಾಗ ಚೆನ್ನಾಗಿ ಬೆಂದ್ಕೊಂಡು ಸೊಪ್ಪು ಜೊತೆ ಹೊಂದ್ಕೊಬೇಕು. ಆಮೇಲಿಂದ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ರೆ ಚೆನ್ನಾಗಾಗುತ್ತೆ. ಬನ್ನಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಈ ಬಾಂಡೆಗೆ ಹಾಕ್ತೀನಿ. ಈ ಮಸಾಲ ನೀಟಾಗಿ ಇದು ಮಾಡಿಕೊಂಡು ಇಲ್ಲಿ ಹಾಕಬೇಕು. ಇದು ಮೆಂತ್ಯ ಸೊಪ್ಪು ಗ್ರೇವಿ ಗೊಜ್ಜು ಥರ ಇರಬೇಕು, ತೆಳ್ಳು ಮಾಡಿಬಿಟ್ರೆ ಚೆನ್ನಾಗಿರೋದಿಲ್ಲ. ಸೊ ನೀರನ್ನ ಸ್ವಲ್ಪ ಹಾಕ್ಕೊಳ್ಳಿ, ಒಂದು ಅರ್ಧ ಲೋಟ ಹಾಕ್ಕೊಂಡ್ರೆ ಸಾಕು. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಆಗಿದ್ಮೇಲೆ ನಿಮಗೆ ಗಟ್ಟಿ ಅಂತ ಏನಾದ್ರು ಫೀಲ್ ಆಗ್ತಾ ಇದ್ರೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೋಬೇಕು. ನಾನು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಗ್ರೇವಿ ಗಟ್ಟಿ ಅನ್ನಿಸ್ತಾ ಇದೆ. ಇವಾಗ ಸಾಲ್ಟ್ ಹಾಕೊಂಡ್ಬಿಡೋಣ. ನೋಡಿ ಇಷ್ಟು ತೊಗೊಂಡಿದ್ದೀನಿ ಸಾಲ್ಟು. ಬೇಕಿದ್ರೆ ಬೇಕಾದ್ರೆ ಆಮೇಲೆ ಟೇಸ್ಟ್ ನೋಡ್ಬಿಟ್ಟು ಇನ್ನು ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಜಾಸ್ತಿ ಆಗಿಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ ಅಲ್ವಾ, ಸೊ ಅದಕ್ಕೆ ಇಷ್ಟು ತೊಗೊಂಡು ಹಾಕ್ತಾಯಿದ್ದೀನಿ. ಇವಾಗ ಇದು ಚೆನ್ನಾಗಿ ಕುದ್ದು ಸೊಪ್ಪು ಜೊತೆ ಮಿಕ್ಸಪ್ ಆದರೆ ಅಲ್ಲಿಗೆ ನಮ್ಮ ಮೆಂತ್ಯ ಸೊಪ್ಪು ಗ್ರೇವಿ ರೆಡಿ ಆಗುತ್ತೆ. ಸೊ ಇದನ್ನ ಮೀಡಿಯಮಲ್ಲಿ ಇಡ್ತೀನಿ, ಚೆನ್ನಾಗಿ ಕುದಿ ಬರಲಿ. ನಾನಂತೂ ಮೆಂತ್ಯ ಸೊಪ್ಪು ಪಲ್ಯ, ಮೆಂತ್ಯ ಸೊಪ್ಪು ಗ್ರೇವಿ, ಸುಮಾರು ಮೆಂತ್ಯ ಸೊಪ್ಪಲ್ಲಿ ಬೇರೆ ಬೇರೆ ವೆರೈಟೀಸ್ ಎಲ್ಲ ನಾನು ಬಾಣಂತನದಲ್ಲಿ ತುಂಬ ಅಂದರೆ ತುಂಬ ತಿಂದಿದ್ದೀನಿ. ಬಿಕಾಸ್ ಇದನ್ನು ತಿನ್ನೋದ್ರಿಂದ ಪಾಪುಗಳಿಗೆ ಎದೆ ಹಾಲು ಚೆನ್ನಾಗಿ ಸಿಗುತ್ತೆ ಅಂತ ಡಾಕ್ಟರು ಹೇಳಿದರು. ಆಮೇಲಿಂದ ಹೀಗೆ ಎಲ್ಲ ಕಡೆ ನೋಡ್ತಾ ಇರ್ತೀವಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ, ಸೊ ಅದಕ್ಕೆ ನಾನು ತುಂಬ ಅಂದರೆ ತುಂಬ ತಿಂದಿದ್ದೆ ಅವಾಗ.
ಡೈಲಿ ಅಂತೂ ನಮ್ಮ ಒಂದು ಫುಡ್ಡು ರುಟೀನಲ್ಲಿ ನಾವು ಒಂದು ಸೊಪ್ಪಿನ ಪಲ್ಯ, ಒಂದು ತರಕಾರಿ ಪಲ್ಯ, ಒಂದು ಕಾಳಿನ ಪಲ್ಯ ಈ ಥರ ಇಟ್ಕೊಂಡಿರಲೇಬೇಕು. ನಾನಂತೂ ಹಾಗೆ ಕಾಳು ಸಾಂಬಾರು ಮಾಡಿದ್ರೆ ಅದರಲ್ಲೇ ಸಾಂಬಾರು ಕಾಳು ಸಿಗುತ್ತೆ. ತರಕಾರಿ ಏನಾದರೂ ಆ್ಯಡ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ತರಕಾರಿ ಪಲ್ಯ ಮಾಡ್ಕೊತೀನಿ. ಸೊಪ್ಪಿನ ಪಲ್ಯ ಡೈಲಿ ಒಂದೊಂದು ಮಾಡ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಚಕೋತ ಸೊಪ್ಪು, ನುಗ್ಗೆ ಸೊಪ್ಪು, ಸಬ್ಬಸಿ ಸೊಪ್ಪು, ಈ ಥರ ಒಂದೊಂದೇ ಸೊಪ್ಪು ಪಲ್ಯ ಮಾಡ್ಕೊಳ್ಳೋದು. ಇಲ್ಲ ಅಂತ ಹೇಳಿದ್ರೆ ಮಸೊಪ್ಪು ಮಾಡ್ಕೊಳ್ಳೋದು. ಈ ಥರ ಏನಾದರೂ ಒಂದು ಸೊಪ್ಪಲ್ಲಿ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಹೇಗೆ ಮಾಡ್ತಾ ಇದ್ದೀರಾ? ನೀವು ಅಷ್ಟೇ ಯಾರೆಲ್ಲ ಸುಮ್ಮನೆ ಯಾವುದೋ ಒಂದು ಫುಡ್ಡು ಅಂತ ಅಂದ್ಕೊಬೇಡಿ. ಫುಡ್ ಮಾಡುವಾಗ ತುಂಬ ಕಾನ್ಸಂಟ್ರೇಟಿಂದ ನಾವೇನು ತಿಂತಾ ಇದ್ದೀವಿ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ನೀಟಾಗಿ ಅಡುಗೆ ಮಾಡಿ. ಬಿಕಾಸ್ ಮಕ್ಕಳು, ಮನೇಲಿ ದೊಡ್ಡವರು ಎಲ್ಲ ಫ್ಯಾಮಿಲಿ ಮೆಂಬರ್ ಎಲ್ಲ ಅವ್ರೂ ಚೆನ್ನಾಗಿ ಊಟ ಮಾಡಿಕೊಂಡು ಹೆಲ್ದಿಯಾಗಿರಬೇಕು. ಸೊ ಅದಕ್ಕೆ ಸ್ವಲ್ಪ ನೋಡಿಕೊಂಡು ಅಡುಗೆ ಮಾಡೋರು ಕೇರ್ಫುಲ್ಲಾಗಿ ಚೆನ್ನಾಗಿ ಒಳ್ಳೆ ಅಡುಗೆನ ಮಾಡಿ ಊಟ ಮಾಡಿ ಎಂಜಾಯ್ ಮಾಡಿ. ಬನ್ನಿ ನೋಡೋಣ ಗ್ರೇವಿ ಹೇಗಾಗಿದೆ ಅಂತ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಆ್ಯಕ್ಚುಲಿ ಇದೊಂದು 2 ಸ್ಪೂನ್ ಗ್ರೇವಿ ಹಾಕ್ಕೊಂಡ್ರೇ ಒಂದಿಷ್ಟು ಅನ್ನ ತಿನ್ಬಿಡ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಗೈಸ್, ನೀವು ಅಷ್ಟೇ, ನೀವು ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚೆನ್ನಾಗೆಲ್ಲ ಬೆಂದಿದೆ. ಸ್ಟವ್ ಆಫ್ ಮಾಡ್ಕೊತೀನಿ. ಗೈಸ್ ನೋಡಿ, ನಮ್ಮ ಮೆಂತ್ಯ ಸೊಪ್ಪಿನ ಗ್ರೇವಿ ರೆಡಿಯಾಗಿದೆ. ಇಷ್ಟು ಗಮ್ಮಂತ ಇದೆ ಗೊತ್ತಾ. ಈ ಮೆಂತ್ಯ ಸೊಪ್ಪು ಗ್ರೇವಿನ ಟೇಸ್ಟ್ ಮಾಡ್ತೀನಿ, ಆರಾಮಾಗಿ ಊಟ ಮಾಡ್ತೀನಿ. ನೀವು ಅಷ್ಟೇ ಆರಾಮಾಗಿ ಊಟ ಮಾಡಿ. ಗೈಸ್, ನಾನು ಗೋಧಿ ಹಿಟ್ಟು, ಓಟ್ಸು, ರವೆ ಮತ್ತು ರಾಗಿ ಹಿಟ್ಟು ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ರೊಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ರೊಟ್ಟಿ ಹಿಟ್ಟನ್ನ ಸೊ ಒಂದು ರೊಟ್ಟಿ ಹಾಕೋತಾ ಇದ್ದೀನಿ. ಹೆಂಚು ಕಾದಿದೆ, ಇವಾಗ ಹಾಕೊತಾ ಇದ್ದೀನಿ ರೊಟ್ಟಿ. ರೊಟ್ಟಿ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊತೀನಿ. ಕವರ್ ಮಾಡಿಬಿಡ್ತೀನಿ, ಸ್ವಲ್ಪ ಬೇಗ ಬೇಯುತ್ತೆ. ರೊಟ್ಟಿ, ಮೆಂತ್ಯ ಸೊಪ್ಪು ಗ್ರೇವಿ, ವಡ, ಕಾಳು ಪಲ್ಯ, ಹೆಸರು ಕಾಳು ಪಲ್ಯ, ಕ್ಯಾರೆಟ್ ಪಲ್ಯ ಆ್ಯಂಡ್ ಪಲಾವ್. ವಾವ್, ನೋಡಿ ಎಷ್ಟೊಂದು ವೆರೈಟೀಸ್. ಇವತ್ತಂತೂ ನಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ದು ಫಸ್ಟ್ ಫುಡ್ಡು ತುಂಬ ಚೆನ್ನಾಗಿದೆ. ಪ್ರೋಟೀನ್ ಕಾಳಿದೆ, ಫೈಬರು ಕ್ಯಾರೆಟ್ ಪಲ್ಯ ಇದೆ, ಕಾರ್ಬ್ಸು ರೈಸ್ ಆ್ಯಂಡ್ ರೋಟಿ ಇದೆ, ಸೊಪ್ಪಿದೆ, ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಅಗೈನ್ protein, fiber, everything is added in this vada. First I'll taste this. Super. ನಮ್ಮ ಅಕ್ಕ ಮಾಡಿರೋದು ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಥ್ಯಾಂಕ್ ಯು ಅದಕ್ಕೆ, ಥ್ಯಾಂಕ್ ಯು ಸೋ ಮಚ್. ನಾನು ರೊಟ್ಟಿ ಟೇಸ್ಟ್ ಮಾಡ್ತೀನಿ. ಮಲ್ಟಿಗ್ರೇನ್ ರೊಟ್ಟಿ ಇದು. ಮೆಂತ್ಯ ಸೊಪ್ಪು ರೊಟ್ಟಿ ಒಳ್ಳೆ ಕಾಂಬಿನೇಷನ್, ಚೆನ್ನಾಗಿದೆ. ಮತ್ತು ಹೆಸರು ಕಾಳು ಪಲ್ಯ. ಆಬ್ವಿಯಸ್ಲಿ ಇದೊಂದು ಚೆನ್ನಾಗಿದ್ದೇ ಇರುತ್ತೆ, ಚೆನ್ನಾಗಿದೆ. ಆ ತೆಂಗಿನಕಾಯಿ ಎಲ್ಲ ಸಿಗ್ತಾ ಇದೆಯಲ್ಲ, ತಿನ್ಬೇಕಾದ್ರೆ ಟೇಸ್ಟಿ ಅನಿಸುತ್ತೆ, ಚೆನ್ನಾಗಿದೆ. ಇವತ್ತು ನೀಟಾಗೆಲ್ಲ ಬೆಂದಿದೆ ಕಾಳು. ಮೊನ್ನೆ ಸ್ವಲ್ಪ ಮಾಡಿದಾಗ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು. ಅಚೀವ್ ಮಾಡಿ ನನಗೇ ಅಲ್ಲಿ ನೋವು ಬಂದ್ಬಿಟ್ಟಿತ್ತು.
ನಮ್ಮ ಬೇಬಿ ಜಾಸ್ತಿ ತಿಂದೇ ಇಲ್ಲ ಅವಾಗ. ಅದಕ್ಕೆ ಸರಿ ಒಂದು ವಿಜಲ್ ಹಾಕ್ಸ್ಬಿಟ್ಟೆ. ಮೊನ್ನೆ ಪಾತ್ರೆ ಮಾಡಿದ್ದೆ ಕುದಿಸಿ, ತುಂಬ ಟೈಮು ಆಯಿತು, ಆಮೇಲೆ ಅಷ್ಟೊತ್ತು ಚೆನ್ನಾಗೂ ಬೆಂದಿರಲಿಲ್ಲ. ಅದಕ್ಕೆ ಇವತ್ತು ಒಂದು ವಿಜಲ್ ಹಾಕ್ಸ್ಕೊಂಡೆ. ಇವಾಗ ಕ್ಯಾರೆಟ್ ಪಲ್ಯ ಚೆನ್ನಾಗಿದೆ. ಕ್ಯಾರೆಟ್ ಪಲ್ಯ ಮಾಡೋದೇ ಬೆಸ್ಟ್ ಅನ್ಸುತ್ತೆ, ಯಾಕೆಂದರೆ ಜಾಸ್ತಿ ಬೇಯಿಸೋ ನೆಸೆಸಿಟಿ ಇರಲ್ಲ. ಅದರಿಂದ ಇದ್ರ ನ್ಯೂಟ್ರಿಯೆಂಟ್ಸ್ ಎಲ್ಲ ಹಾಗೆ ಇರುತ್ತೆ. ಸೊ ನಾನು ಅದಕ್ಕೆ ಇವಾಗ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಫುಡ್ ಪ್ರಿಪೇರ್ ಮಾಡಬೇಕು. ಕಾಳ್ದು ಆಬ್ವಿಯಸ್ಲಿ ಸ್ವಲ್ಪ ಬೆಂದಿರಲೇಬೇಕು. ಈ ಸೊಪ್ಪು, ವೆಜಿಟೇಬಲ್ಸು ಇದೊಂದು ಸ್ವಲ್ಪ ಪಲ್ಯ ಟೈಪ್ ಅದನ್ನೇ ಫೋಕಸ್ ಮಾಡಬೇಕು ನಾನು. ಇನ್ನು ಬಾತ್ ಟೇಸ್ಟ್ ಮಾಡ್ತೀನಿ, ನಮ್ಮ ಅತ್ತಿಗೆ ಕೊಟ್ಟಿರೋದು. ಚೆನ್ನಾಗಿದೆ. ಟೊಮೆಟೊ ಬಾತ್ ಟೇಸ್ಟಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಅಣ್ಣನ ಮನೆ ಇಲ್ಲೇ ಪಕ್ಕದ ರೋಡು ಆ್ಯಕ್ಚುಲಿ. ಈ ಥರ ಏನಾದ್ರು ವಿಶೇಷ ಏನಾದ್ರು ಮಾಡಿದಾಗ ಶೇರ್ ಮಾಡ್ಕೊತಾ ಇರ್ತೀವಿ. ಟೋಟಲಿ ಮೈ ಕಂಪ್ಲೀಟ್ ಫುಡ್ ಇವಾಗಿನ ವೀಕೆಂಡಿಗೆ. ನನ್ನ ಬೇಬಿ ಇವತ್ತು ಸ್ಯಾಟರ್ಡೆ, ಅವಳಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಹೋಗಿದ್ದಾಳೆ. ಸೊ ಅದಕ್ಕೆ ಆರಾಮಾಗಿ ಊಟ ಮಾಡ್ತಾ ಇದ್ದೀನಿ. ಇನ್ನೇನೋ ಬರೋ ಟೈಮ್ ಆಯಿತು. ನಮ್ಮ ಬೇಬಿಗೆ ಊಟ ಮುಗಿಸ್ಕೊಂಡು ನನ್ನ ಬೇಬಿನ ಪಿಕಪ್ ಮಾಡಬೇಕು. ಗಾಯ್ಸ್, ಒಂದು ಒಳ್ಳೆ ಊಟ ಮುಗಿಸಿ ಇವಾಗ ನಮ್ಮ ಬೇಬಿ ಏನಾದರೂ ಜ್ಯೂಸ್ ಬೇಕು ಅಂತ ಹೇಳಿದ್ಲು. ಅದಕ್ಕೆ ಮಸ್ಕ್ ಮೆಲನ್ ಇತ್ತು, ಇದು ಜ್ಯೂಸ್ ಮಾಡಿಕೊಡೋಣ ಅಂದ್ಬಿಟ್ಟು ತಗೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಇದೆಯಲ್ಲ, ಏನಾದರೂ ತಣ್ಣಗೆ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಈ ಥರ ಫ್ರೂಟ್ ಜ್ಯೂಸ್ನ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡು ತಗೊಂಡಿದ್ದೀನಿ. ಗೈಸ್, ಇವಾಗ ಇದನ್ನೆಲ್ಲ ನಾನು ಜಾರ್ಗೆ ಹಾಕೊತಾ ಇದ್ದೀನಿ. ನಮ್ಮ ಬೇಬಿ ಮಧ್ಯೆ ಬಂದು ಕೇಳ್ತಾ ಇದ್ಲು, ಅದಕ್ಕೆ ಫಸ್ಟೇ ಒಂದ್ಸರಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತಿದ್ದೀನಿ. ಆಮೇಲೆ ಜ್ಯೂಸ್ ಕೂಡ ಕಡಿಮೆ ಅದಕ್ಕೂ ಅಳ್ತಾಳೆ. ಸೊ ಅದಕ್ಕೆ ನಾನು ಈ ಥರ ಮಾಡಿದೆ. ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊತೀನಿ. ಇಷ್ಟು ಹಾಕೊಂಡು ಗ್ರೈಂಡ್ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಬೇಕಿದ್ರೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೋಬೋದು, ಥಿಕ್ ಅಂತ ಅನಿಸಿದ್ರೆ. ನಾನು ಮಿಲ್ಕ್ ಎಲ್ಲ ಯಾವುದನ್ನು ಆ್ಯಡ್ ಮಾಡೋದಿಲ್ಲ, ನಾವು ಮಿಲ್ಕ್ ಎಲ್ಲ ಯೂಸ್ ಮಾಡಲ್ಲ. ಆ್ಯಂಡ್ ನಮ್ಮ ಬೇಬಿಗೂ ಕೊಡ್ತಾಯಿಲ್ಲ, ಅವಳಿಗೆ ಕಫ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ಸ್ಟಾಪೇ ಮಾಡಿಬಿಟ್ಟಿದ್ದೀನಿ ನಮ್ಮ ಬೇಬಿಗೆ ಹಾಲು ಕೊಡೋದನ್ನು. ಆ್ಯಂಡ್ ನಾನು ಕುಡಿತಾ ಇಲ್ಲ. ಸೊ ಇದಕ್ಕೆ ನಾನು ವಾಟರ್ನೇ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಬಿಸಿನೀರು ಹಾಕ್ತೀನಿ, ನಮ್ಮ ಬೇಬಿ ಬಿಸಿನೀರೇ ಕುಡಿಯೋದು. ಗಾಯ್ಸ್, ಜ್ಯೂಸ್ ರೆಡಿ ಆಗಿದೆ. ಈಗ ಗ್ಲಾಸ್ಗೆ ಹಾಕೊತಾ ಇದ್ದೀನಿ. ನೋಡಿ, ಜ್ಯೂಸ್ ಇದು ನನಗೆ ಆ್ಯಂಡ್ ನಮ್ಮ ಮಗನಿಗೆ ಇಬ್ಬರಿಗೂ ರೆಡಿ ಆಗಿದೆ ಜ್ಯೂಸ್. ಕೂಚ ಮತ್ತೆ ಹೋಗ್ತೀನಿ. ಬೇಬಿ, ಯುವರ್ ಜ್ಯೂಸ್ ಇಸ್ ರೆಡಿ. ವೇಟ್, ಐ ಆಲ್ಸೋ ವಿಲ್ ಜಾಯಿನ್. ವೇಟ್ ಗಾಯ್ಸ್, ನೋಡಿ ನಮ್ಮದು ಜ್ಯೂಸ್ ರೆಡಿ ಆಗಿದೆ. ಮಸ್ಕ್ ಮೆಲನ್ ಜ್ಯೂಸ್ ಕುಡಿಯೋಣ ಚಿನ್ನ. ಸ್ಟಾರ್ಟೇ ಮಾಡ್ಬಿಟ್ಟಿದ್ದಾಳೆ ನಮ್ಮ ಚಿನ್ನ. ಹೇಗಿದೆಯಪ್ಪ? ಓಲ್ಡ್ ಪ್ರಾಪರ್ ಸಿಟ್ ಪ್ರಾಪರ್ಲಿ ಚಿನ್ನ, ಸಿಟ್. ಹೌ ಇಸ್ ದ ಜ್ಯೂಸ್ ಚಿನ್ನ?
Super. Tell to them. Tell to my all viewers, subscribers, everyone. You tell how it is. You tell. ಸೂಪರ್ ಆಗಿದೆ ಗೈಸ್. ನೀವು ಆರಾಮಾಗಿ ಮನೆಯಲ್ಲಿ ಈ ಥರ ಜ್ಯೂಸ್ ಮಾಡಿ ನಿಮ್ಮ ಮಕ್ಳುಗಳಿಗೆ ಮನೇಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಗೂ ಕೊಡಿ, ಎಂಜಾಯ್ ಮಾಡಿ ಅಲ್ಲ ಚಿನ್ನ. ನಮ್ಮ ಮಗಂಗೆ ನೋಡಿ, ನಮ್ಮ ಮಗಂಗೆ ಈ ಥರ ಜ್ಯೂಸ್ ಎಲ್ಲ ತುಂಬ ಇಷ್ಟ. ನಾನು ಯಾವಾಗಲೂ ಸ್ಕೂಲ್ಗೆ ಆ ವಾಟರ್ ಬಾಟಲ್ ಇದೆಯಲ್ಲ, ಆ ಬಾಟಲ್ಗೆ ಜ್ಯೂಸ್ ಹಾಕಿ ಕಳಿಸ್ಬಿಡ್ತೀನಿ. ಇವಾಗ ಏನಾದರೂ ಖಾರ ಐಟಮ್ ಮಾಡಿರ್ತೀನಲ್ಲ, ಲೈಕ್ ತರಕಾರಿ ಪಲ್ಯಗಳು, ಸೊಪ್ಪಿನ ಪಲ್ಯನ ನಾನು ಸ್ನ್ಯಾಕ್ಸ್ ಬಾಕ್ಸ್ ಕೊಟ್ಬಿಟ್ರೆ ವಾಟರ್ ಬಾಟಲ್ಗೆ ಈ ಥರ ಫ್ರೂಟ್ ಜ್ಯೂಸ್ ಮಾಡಿ ಕೊಟ್ಬಿಡ್ತೀನಿ. ಆಗ ಎರಡು ಖಾಲಿ ಆಗಿಬಿಟ್ಟು ಬರುತ್ತೆ. ಗಾಯ್ಸ್, ಹೇಗೆ ಅನ್ನಿಸ್ತು ಇವತ್ತಿನ ವ್ಲಾಗು? ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಐ ವಿಲ್ ಮೀಟ್ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಬೈ.